ನಮಸ್ತೆ ರೀ ಎಲ್ಲರಿಗೂ, ಕರ್ನಾಟಕ ಜನತೆಗೆ. ನಾವು ಊರಿಗೆ ಹೊಂಟಿದ್ವಿ ನೋಡ್ರಿ. ಅದಕ್ಕೆ ನೋಡ್ರಿ ಬೆಳಗ್ಗೆ ಎದ್ದು ರೆಡಿ ಆಗುತ್ತೀವಿ ರೀ. ಮಾರ್ನಿಂಗ್ ವ್ಯೂ ನೋಡ್ರಿ ಎಷ್ಟು ಚೆನ್ನಾಗೈತ್ರಿ. ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ. ಸೋ ಬ್ಯೂಟಿಫುಲ್ ವ್ಯೂ ಅಂದರೆ ಇದು ನೋಡ್ರಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲ ಬಿಲ್ಡಿಂಗ್ಸ್ ಎಷ್ಟು ಚೆನ್ನಾಗಿದೆ. ಇವಾಗ ಟೈಮು 6:42. ಎಲ್ಲರೂ ಫೇಸ್ಫುಲ್ಲಾಗಿ ಮಲಗಿರ್ಬೋದು. ನಾವು ಇವಾಗ ಜರ್ನಿ ಸ್ಟಾರ್ಟ್ ಮಾಡಾಕತ್ತೀವಿ ನೋಡ್ರಿ. ಇವಾಗ ಹೋಗ್ತೀವಿ ನಮ್ಮ ಊರಿಗೆ, ಗಜೇಂದ್ರಗಡಕ್ಕೆ. ನಾವಿವಾಗ ನಾಗರಬಾವಿ ಸರ್ಕಲ್ ಹತ್ರ ಅದೀವಿ ನೋಡ್ರಿ. ನೀವು ನೋಡ್ಬೋದು ಸುತ್ತಮುತ್ತ ಬಿಲ್ಡಿಂಗ್ಸ್. ಇಲ್ಲಿ ನಂದನ್ ಪ್ಯಾಲೇಸ್ ಕೂಡ ಐತ್ರಿ, ಮತ್ತು ಪ್ರಶಾಂತ್ ಹೋಟೆಲ್ ಕೂಡ ಐತಿ. ನೀವು ನೋಡ್ಬೋದು ಫೇಮಸ್ ಪ್ರಶಾಂತ್ ಹೋಟೆಲ್ ಅಂತ. ನಾವಿವಾಗ ರಾಜ್ಕುಮಾರ್ ಸಮಾಧಿ ಹತ್ರ ಅದೀವಿ ರೀ. ಇಲ್ಲಿ ರಾಜ್ಕುಮಾರ್ ಸಮಾಧಿ ಮತ್ತು ಪುನೀತ್ ರಾಜ್ಕುಮಾರ್ ಸಮಾಧಿ ಕೂಡ ಇದೆ, ಮತ್ತು ಅಂಬರೀಷ್ ಅಣ್ಣವ್ರ ಸಮಾಧಿ ಕೂಡ ಇದೆ. ನಿಮ್ಗೆ ಗೊತ್ತಿರ್ಬೋದು. ನಾವಿವಾಗ ತುಮಕೂರಿಗೆ ಹೋಗ್ತೀವಿ ನೋಡ್ರಿ. ನಾವಿವಾಗ ಗೊರಗುಂಟೆ ಪಾಳ್ಯ ಹೋಗಿ ಆಮೇಲೆ ಸೀದಾ ತುಮಕೂರಿಗೆ ಹೋಗ್ತೀವಿ ನೋಡ್ರಿ. ಇವಾಗ ನೀವು ಇವಾಗ ನೋಡ್ತಿರ್ಬೋದು, ನಾವು ತುಮಕೂರಲ್ಲಿ ಅದೀವಿ ನೋಡ್ರಿ. ಇವಾಗ ನೀವು ನೋಡ್ಬೋದು ತುಮಕೂರಿಂದ ಹೋಗ್ತೀವಿ ರೀ. ಅಲ್ಲಿ ಫೇಮಸ್ ಪವಿತ್ರ ಹೋಟೆಲ್ ಕೂಡ ಸಿಗುತ್ತೆ. ಅಲ್ಲಿ ಇಡ್ಲಿ, ಚಟ್ನಿ, ದೋಸೆ ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಫೇಮಸ್ ಕೂಡ ಪವಿತ್ರ ಹೋಟೆಲ್ ಅಂತ. ನೀವು ಬೇಕಾದ್ರೆ ಒಂದ್ಸಲ ಹೋಗಿ ಟ್ರೈ ಮಾಡ್ಬೋದು. ನೋಡ್ಬೋದು ಇದು ತುಮಕೂರಿಂದ ಸೀದಾ ನಾವು ಚಿತ್ರದುರ್ಗಕ್ಕೆ ಹೋಗ್ತೀವಿ. ಚಿತ್ರದುರ್ಗ ಅಂದ್ರೆ ನೋಡ್ತಾ ತುಮಕೂರಿಗೆ ಬಂದೇ ಬಿಟ್ವಿ ನೋಡ್ರಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ತುಮಕೂರು. ನೀವು ನೋಡ್ಬೋದು ನೋಡಿ ತುಮಕೂರು ನೋಡ್ರಿ, ಇದು ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕಾಣ್ತಿದೆ ರೋಡ್ ಎಲ್ಲ ನೋಡ್ರಿ. ನಾವು ಯಾವಾಗ ಚಿತ್ರದುರ್ಗಕ್ಕೆ ಹೋಗ್ತೀವಿ ನೋಡ್ರಿ. ತುಮಕೂರಿಂದ ಚಿತ್ರದುರ್ಗ ಹೋಗ್ತೀವಿ ನೋಡ್ರಿ. ಇವಾಗ ಚಿತ್ರದುರ್ಗದ ಹೆಸರು ಅರ್ಥ ಏನಂತ ನಿಮಗೆ ಗೊತ್ತೈತೇನ್ರಿ? ಇವಾಗ ಹೇಳ್ತೀನಿ ನೋಡ್ರಿ. ಇದು ಸುಂದರವಾದ ಕೋಟೆ ಅಂತ ನೋಡ್ರಿ. ಚಿತ್ರದಂಥ ಕೋಟೆ ಅಂತಾರ್ರಿ. ಇದು ಸ್ಥಳೀಯವಾಗಿ ಕಲ್ಲಿನ ಕೋಟೆ, ಉಕ್ಕಿನ ಕೋಟೆ ಮತ್ತು 7 ಸುತ್ತಿನ ಕೋಟೆ ಅಂತ ಕರೀತಾರಂತ ನೋಡ್ರಿ. ಇದನ್ನು ಚಿತ್ರದುರ್ಗದ ಅರ್ಥ ರೀ. ನೀವು ನೋಡ್ಬೋದು ಬೇಕಾದರೆ ಗೂಗಲಲ್ಲಿ. ನೋಡ್ತಾ ಚಿತ್ರದುರ್ಗ ಬಂದೇ ಬಿಟ್ವಿ ರೀ. ಅಲ್ಲಿ ಸ್ವಲ್ಪ ಆಕಾಶ ಶಾರದೊಳಗೆ ಟಿಫನ್ ಮಾಡಿ ಬಂದ್ವಿ ರೀ, ಸ್ವಲ್ಪ ಗ್ಯಾಪ್ ಕೊಟ್ಟು. ರೋಡ್ ಎಷ್ಟು ಚೆನ್ನಾಗಿದೆ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಿ ರೌಂಡಾಗಿ ಹೋಗುತ್ತೆ. ನನಗೆ ಈ ರೋಡ್ ತುಂಬಾ ಇಷ್ಟ ರೀ ಚಿತ್ರದುರ್ಗದ. ಎಷ್ಟು ಚೆನ್ನಾಗಿ ರೌಂಡಾಗಿ ಹೋಗ್ತಾ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೋಡು. ನೋಡಿ ಇಲ್ಲ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ನೀವು ನೋಡ್ಬೋದು ಚಿತ್ರದುರ್ಗದ ಫ್ಲವರ್ಸು. ನಾವಿವಾಗ ಹೊಸಪೇಟೆಗೆ ಹೋಗ್ತೀವಿ ನೋಡ್ರಿ. ಕರ್ನಾಟಕದಾಗ ಹೊಸಪೇಟೆ ಬಳಿಯ ಮುನಿರಾಬಾದ್ ಎಂದು ಆಯ್ತು ನೋಡ್ರಿ. ಇದನ್ನು ಕೊಪ್ಪಳ ಜಿಲ್ಲೆ ಅಂತ ಕರೀತಾರೆ ರೀ. ಇದಕ್ಕೆ ಹೊಸಪೇಟೆ ವೈಶಿಷ್ಟ್ಯ ಏನಂದರೆ, ಇದು ದಕ್ಷಿಣ ಭಾರತದ ಅತಿ ದೊಡ್ಡ ಬಹು-ಉಪಯೋಗಿ ಆಣೆಕಟ್ಟೆಗಳು ಒಂದಾಗಿದ್ದು, ಸಂಪೂರ್ಣವಾಗಿ ಕಲ್ಲು ಮತ್ತು ಗಾರೆಯಿಂದ ನಿರ್ಮಿಸಲಾದ. ವಿಶ್ವವಿದ್ಯಾಲಯದ ವರದಿಗಳ ಪ್ರಕಾರ ಇದು ಈ ಭಾಗದ ಜೀವನಾಡಿಯಾಗಿದೆ ಅಂತ ನೋಡ್ರಿ. ಇಲ್ಲಿ ನದಿ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮದಿಂದ ಉಂಟಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಇದನ್ನು ನಿರ್ಮಿಸಲಾಗಿದೆ ನೋಡ್ರಿ. ಇದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ಶುಗರ್ ಫ್ಯಾಕ್ಟ್ರಿ. ಇದು ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಚೆನ್ನಾಗಿದೆ ನೀರು. ಇದು ಹೊಸಪೇಟೆ ಡ್ಯಾಮ್ ನೋಡ್ರಿ, ಎಷ್ಟು ಚೆನ್ನಾಗಿದೆ ಹೊಸಪೇಟೆ ಡ್ಯಾಮು. ನೀವು ನೋಡ್ಬೋದು ಹೊಸಪೇಟೆ ಡ್ಯಾಮು. ಸ್ವಲ್ಪ ನೀರು ಕಮ್ಮಿ ಆಗಿದೆ ಅನಿಸುತ್ತೆ. ಇದು ಹೊಸಪೇಟೆ ಡ್ಯಾಮ್ ಆಗೈತೆ ನೋಡ್ರಿ. ಎಷ್ಟು ದೊಡ್ಡದಿರ್ಬೋದು ಡ್ಯಾಮು. ಸ್ವಲ್ಪ ನೀರನ್ನು ಕಮ್ಮಿ ಆಗಿದೆ. ಇವಾಗ ನೋಡಿರಿ ಇದು ಗುಹೆಗೆ ಹೋಗ್ತೀವಿ ನೋಡ್ರಿ. ಎಷ್ಟು ಚೆನ್ನಾಗಿರುತ್ತೆ ಇದು ಗುಹೆ ಒಳಗೆ. ನನಗಂತೂ ತುಂಬಾ ಇಷ್ಟ ಈ ಗುಹೆ. ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಒಳಗೆ ಹೋದ ಕೂಡಲೇ ಸುಯ್ ಅಂತ. ನೀವು ನೋಡ್ಬೋದು ಲೈಟ್ಗಳು ತುಂಬಾ ಚೆನ್ನಾಗಿದೆ ಗುಹೆ ಒಳಗೆ. ಇದೊಂಥರ ಗುಹೆ ಥರನೇ ಇದೆ, ಅದಕ್ಕೆ ಗುಹೆ ಅಂತ ಕರಿತಾ ಇದ್ದೀನಿ.
ಇದು ನೋಡ್ರಿ ಡ್ಯಾಮ್ ನೋಡ್ರಿ, ಇದು ಗೇಟು ಕಟ್ಟಿದ್ದು ಹೊಸಪೇಟೆ ಗೇಟ್ ನೋಡ್ರಿ. ಇದು ನೀವು ನೋಡ್ಬೋದು ಬೇಕಾದ್ರೆ ಹೊಸಪೇಟೆ ಗೇಟ್. ಗಜೇಂದ್ರಗಡಕ್ಕೆ ಬಂದೇ ಬಿಟ್ವಿ ನೋಡ್ರಿ. ಇದು ಬೆಟ್ಟ ನೋಡ್ರಿ, ಗಜೇಂದ್ರಗಡ ಎಷ್ಟು ಚೆನ್ನಾಗೈತೆ ನೋಡ್ರಿ.